ಚಿಕ್ಕ ಬಟ್ಟೆ ನಮ್ದೆಲ್ಲ ದಪ್ಪ. ಅದ್ ನೋಡ್ದೆ ನಾನು ಆಲ್ರೆಡಿ. ಏನ್ ನೋಡ್ದೆ? ಈಗ್ಲೇ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿತ್ತು. ನಿನಗೆ ರಿಂಗ್ ಹಾಕೋರಿಲ್ಲ ಕೊಂಡು ಗೈಸ್ ಆಟೋ ಇಂದ ಇಳಿದು ಏನಪ್ಪ ಇವಳು ಫ್ಲೈಟ್ ಅಲ್ಲಿ ಹೋಗ್ತಾಳೆ ಅಂತ ಅನ್ಕೊಂಡಿರ್ತಾರೆ. ಹಿಂಗ್ ತೋರ್ಸಿದ್ದೆ ಫ್ಲೈಟ್ ಅಲ್ಲೆಲ್ಲ ಹೋಯ್ತಾ ಇಲ್ಲ, ಬಸ್ಸಲ್ಲೇ ಹೋಯ್ತಾ ಇರೋದು. ಲಗೇಜ್ ನಮ್ಮ ಅಪ್ಪನ ಜೊತೆಗೆ ಬಂತಲ್ಲ, ಲಗೇಜ್ ಎಲ್ಲ ಇಟ್ಬಿಟ್ಟು ಆ ಬಸ್ ಏನೋ ಯಾವ ಬಸ್ಸು ಅಂತ ಕೇಳ್ಕೊಬರಕ್ ನಮ್ಮ ಅಪ್ಪ ಹೋಗೈತೆ. ನೋಡೋಣ ಯಾವ ಬಸ್ಸಲ್ಲಿ ಹೋಗೋದು ಅಂತ ಗೊತ್ತಿಲ್ಲ ಇನ್ನೂನು. ನಮ್ಮ ಅಕ್ಕ ಇನ್ನೂ ಬಂದಿಲ್ಲ, ಅವಳೇ ಬೇಗ ಬರ್ಬೇಕಿತ್ತು. ಫಸ್ಟ್ ಆಫ್ ಆಲ್ ಅವಳದು ಟ್ರಾಫಿಕ್ ಲೇಟ್ ಆಗೋ ಏನಾಗೋ ಗೊತ್ತಿಲ್ಲ, ಬಟ್ ಲೇಟಾಗಿ ಬರ್ತಿದ್ದಾಳೆ. 20 minutes ತೋರಿಸ್ತೀವಿ ಅಂತೆ. ಹೋಗೋಣ, ಈಗ ಬಸ್ಸು ನೋಡ್ಕೊಂಡ್ ಬರ್ಲಿ ನಮ್ಮಪ್ಪ, ಕೇಳ್ಕೊಬರ್ಲಿ, ಆಮೇಲೆ ಹೋಗೋಣ. ಈ ಕಡೆ ಬಂದೆ ಗೈಸ್. ಈ ಕಡೆ ಏನ್ ಗೊತ್ತಾ, ನನ್ ಮುಂದೆ ಒಂದು ವಿಂಟೇಜ್ ಕಾರ್ ನಿಂತಿದೆ ನೋಡಿ, ಒಂದು 6 ಆಗಿದೆ ಎಲ್ಲ ಸಗಲಾಗಿದೆ. ಇನ್ನೂ ಬಸ್ ಬಂದಿಲ್ವಂತೆ. ಬಸ್ ಬರೋದೇ 9 ಗಂಟೆಗಂತೆ. ಹೊರಡೋ ಟೈಮ್ 9 ಗಂಟೆ ಅಂತ ಹಾಕಿದಾರೆ ನಮ್ಗೆ, ಬರೋದೇ 9 ಗಂಟೆಗಂತೆ. ನೋಡೋಣ, ನಮ್ಮ ಅಕ್ಕನ ಅಷ್ಟೊತ್ತಿಗೆ ಬರ್ತಾಳೆ, ಹತ್ಕೊಂಡು ಹೋಗೋಣ. ಅಲ್ಲಿ ನಮ್ಮ ಅಕ್ಕ ಇನ್ನೊಬ್ರು ಅಕ್ಕ ಇದ್ದಾರೆ, ಅವಳು ಇಂದ್ರಾನಗರಲ್ಲಿ ಪಿಕಪ್ ಮಾಡ್ಕೋಬೇಕು. ಎಲ್ಲಾರನು ಪಿಕಪ್ ಮಾಡ್ಕೊಂಡು ಹೋಗದೆ. ನಿನ್ ಕ್ಯಾಮ್ರಾನ ಇಟ್ಕೊಳಕ? ಕ್ಯಾಮ್ರಾನು ಇದೆ. ಇನ್ನ ದೂರ ಇದೆ ನಮ್ದು, ನಾ ಬರ್ತಾ ನೋಡ್ಕೊಂಡ್ ನೋಡಿ. ನಾನು ದೊಡ್ಡ ಸುಟ್ಕೇಸ್ ಜೊತೆ ಇದೊಂದಾಗಿ ಇವಾಗ ಒಂದೇ ಸುಟ್ಕೇಸ್ ಅದನ್ನೇ ಏನೇನ್ ಬೇಕೋ ಎಲ್ಲ ಇದೆ. ನಿಂದೆಲ್ಲ ಚಿಕ್ಕ ಚಿಕ್ಕ ಬಟ್ಟೆ, ನಮ್ದೆಲ್ಲ ದಪ್ಪ ದಪ್ಪ ಬಟ್ಟೆ. ವಾಟರ್ ಅವರೇ ಸಪ್ಲೈ ಮಾಡ್ತಾರ? ಅದು ಗೊತ್ತಿಲ್ಲ. ಊಟ ಸ್ನಾಕ್ಸ್ ಕೊಡ್ತಾರ. ಸ್ನಾಕ್ಸ್ ಕೊಡ್ತಾರೆ. ನಂಗೆ ಊಟ ತಿನ್ನಕ್ಕಾಗಿಲ್ಲ. ಬಿಸ್ಕೆಟ್ ಕೊಡ್ತಾರಂತೆ ಅಷ್ಟೇ. ಹಿಂಗ್ ಗಾಳಿ ಗಾಳಿ. ನಂಗೆ ಏನು ಅಷ್ಟು ಚಳಿ ಆಗ್ತಾ ಇಲ್ಲ. ಚಳಿ ಆಗ್ತಿದ್ಯಾ? ಯಾಕೋ ತುಂಬಾ ಇದಾಗ್ತೀನಿ, ಚಳಿಗೆ ತಡ್ಕೊಳಕ್ ಆಗುತ್ತೆ. ಐ ಹ್ಯಾವ್ ಲಾಸ್ಟ್ ಮೈ ಇಮ್ಯುನಿಟಿ. ಡಿಸೆಂಬರ್ ಬೇಬಿ ಆದ್ರೂ ಐ ಹ್ಯಾವ್ ಲಾಸ್ಟ್ ಮೈ ಇಮ್ಯುನಿಟಿ. ಡಾಕ್ಟರ್ ಆದ್ಮೇಲೆ ಎಲ್ಲ ಕಳ್ಕೊಂಡಿದ್ಯಾ? ಡಾಕ್ಟರ್ ಆಗಿ 2 ವರ್ಷ ಆಗಿದೆ ಅಮ್ಮ. ಅವಾಗ್ಲಿಂದಾನೆ ಕಳ್ಕೊಂಡಿರ್ಬೋದಲ್ಲ ನೀನು? ಇರ್ಬೋದು. ಅಪ್ಪಾಜಿ ಎಲ್ಲಿ ಹೊಡೈತಲ್ಲ? ಬಾಯ್, ನೀನೇ ಬಾಯ್. ಸುಟ್ಕೇಸ್ ಎಲ್ಲ ಇಟ್ಟು ಸರ್ತಾ ಇದೀವಿ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳೇ ಇಲ್ಲ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಇದ್ರಲ್ಲೇ ಅನುಷಾ ಏನೇನು ಅನುಷಾ ಅಂತ ಅನು ಅಂತ ಹಾಕಿದ್ಯಾ? ಅನು ಅದ್ರಲ್ಲಿ ಒಬ್ರು ಇಲ್ಲಿ ಇದು ಅಲ್ಲ. ಮೂವ್ ಮಾಡ್ತವ್ರ ಬಸ್ನ. ರೇಟ್ ನೋಡ್ತಾ ಇಲ್ಲ ನಾನು. ಇದೆ ಅಲ್ವಾ? ಇದು ನಿಮ್ಮಿಬ್ರದ್ದು, ಇಬ್ರದ್ದು ಒಟ್ಟಿಗೆನಾ? ನಿಂದು ಅವಳ್ದು ಒಟ್ಟಿದೆ. ಓಕೆ. ಸಿಂಗಲ್ ಈ ತರ ಇದೆಯಾ ಇದು? ಇದು 5D 5F. ಓಕೆ ಓಕೆ. ಹೋಗ್ತೀರಾ? ಫೈನಲಿ ಉಳ್ಕೊಂಡು ಇದು ನಂಗೆ ಮನೆ ಕಕ್ಕಂಗೆ, ಅದು ಪ್ರೀತಿ ಹೋಗಂಗೆ ಜಾಗ ಹಿಡ್ಕೊಂಡು ಕೂತಿದ್ದೀವಿ. ಫಸ್ಟ್ ಟೈಮ್ ಬಸ್ ಅಂತ ಇದ್ದೀನಿ. ಫಸ್ಟ್ ಟೈಮ್ ಗೈ ಸ್ಲೀಪರ್ ಕೋಚು. ಮೇಲೆ ಎತ್ಬೇಕಾದ್ರೆ ಏನೋ ಒಂಥರ ಕ್ರೇಜ್ ಇತ್ತು, ಅಂತದ್ಮೇಲೆ ಸಖತ್ತಾಗಿದೆ ಕ್ರೇಜು. ಐ ಆಮ್ ಎ ವ್ಲಾಗರ್, ಪಾರ್ಟ್ ಟೈಮ್ ವ್ಲಾಗರ್. ಸಬ್ಸ್ಕ್ರೈಬ್ ಮಾಡಿದ್ಯಾ ನನ್ನ ನೀನು? ಮೂವ್ ಆಗ್ಬೇಕಾದ್ರೆ ಲೈಟಾಗಿ ಭಯ ಆಗ್ತೈತೆ ಗೈಸ್. ಇದಾವಲ್ಲ ಸ್ಲೀಪರು ಕೆಳಗಡೆ, ಆ ಸೈಡು ಅಲ್ಲ, ಈ ಸೈಡ್ ನಿನ್ ಕೆಳಗಡೆ ಇದಾವೆ ಸಿಂಗಲ್. ಅದಕ್ಕೆ ನಾನು ಅಪ್ಪರ್ ಡೆಕ್ ಮಾಡಿದ್ದೆ, ನೆನಪಿಲ್ಲ. ಇನ್ನೊಂದು ಬಸ್ಸಲ್ಲಿ ಕೆಳಗಡೆ ನಾವು ಮಾಡಿರೋದೇ ಕೆಳಗಡೆ ತಾನೆ, ಇನ್ನೊಂದು ಬಸ್ಸಲ್ಲಿ ವಾಪಸ್ಸಲ್ಲಿ.
ಗೈಸ್ ಹಂಗೆ ಹಿಂಗೆ ಹೋಗಿ ಕೂತ್ಕೋಬೇಕು ಗೈಸ್. ತುಂಬ ಚೆನ್ನಾಗಿ ಅನಿಸ್ತಿದೆ ನನಗಂತೂ. ಅಮ್ಮ ಒಂಥರ ಲೈಟಾಗಿ ಭಯ ಆಗುತ್ತೆ. ಬಿತ್ಕೊಂಡಿರ್ತೀವಿ ಗೈಸ್ ಅಷ್ಟೊತ್ತಿಗೆ. ಹಾಕ್ತೀನಿ ರೀ. ಹಿಂಗಿದೆ ವ್ಯೂ, ಏನೋ ಕಾಣಿಸ್ತಿಲ್ಲ, ಅದೇ ರೋಡೇ ಕಾಣಿಸ್ತಿದೆ. ಮುಂದೆ ಹೋಗ್ತಾ ಹೋಗ್ತಾ ನಾವು ತಮಿಳ್ನಾಡು ರೀಚ್ ಆಗ್ತಾ ವ್ಯೂ ಹಿಂಗೆ ಅಂದ್ರೆ ಖಾಲಿ ಜಾಗ ಬರುತ್ತಲ್ಲ ಒಳಗೆ. ನಾನು ಈ ತರ ಬಸ್ಗಳೆಲ್ಲ ಮಲ್ಗದೇ ಇಲ್ಲ ಗೊತ್ತಾ. ಅದೇ ಮೋನಿಕಕ್ಕಂಗೆ ಅಂತಿದ್ದೆ ನಾನು, ಏನದು ಮಲ್ಕೊಂಡಿಲ್ಲ ಅಂದ್ರೆ ಡಾರ್ಕ್ ಸರ್ಕಲ್ಸ್ ಬಂದ್ಬಿಡುತ್ತೆ. ಪ್ರಾಬ್ಲಮ್ ಇಲ್ಲ ನಂಗೆ ಆಲ್ರೆಡಿ ಇದೆ ಅಂತಿತ್ತು ಮೋನಿಕಕ್ಕ. ಗೈಸ್ ಈ ಬಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ವಾ, ಹಂಗೆ ಮಾಡ್ಬೇಕಿತ್ತು ನೋಡಿ ಗೈಸ್. ಒನ್ ಏರಿ ಫೋಕಸ್ ಐತೆಲ್ಲ, ಇದೊಂದು ಎ ಸಿ, ಇದೊಂದು ಎ ಸಿ, ಎರಡು ಬೆಡ್ ಇದೆ ಅಲ್ಲಿ. ಪ್ರಮೋಟ್ ಮಾಡ್ತಾ ಇಲ್ಲ, ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಜನಕ್ಕೆ. ಫೋನ್ ಹೋಲ್ಡರ್ ಇದೆ, ಚಾರ್ಜಿಂಗ್ ಪಾಯಿಂಟ್ ಇದೆ, ಅಲ್ಲೂ ಎ ಸಿ ಇದೆ. ದಿಸ್ ಇಸ್ ಒನ್ ಎ ಸಿ, ದಿಸ್ ಇಸ್ ಒನ್ ಎ ಸಿ. ಅಲ್ಲಿ ಬ್ಯಾಗ್ ಹೋಲ್ಡ್ ಮಾಡೋಕ್ಕೆ, ಇಲ್ಲಿ ಬಾಟ್ಲಿಗೆ. ಇದು ಬಿಟ್ಟರೆ ಈ ಕಡೆ ಸೇಫ್ಟಿಗೆ ಕೊಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ ಈ ಸೇಫ್ಟಿ ಎಲ್ಲಿ ಗಂಟ ತಡೆಯುತ್ತೆ ಬಿದ್ರು ಅಂತ. ಇದು ಮೆಟ್ಲಿದೆ, ಪ್ರೀತೋಕ ಅಲ್ಲಿದೆ. ಆ ಕಡೆನೂ ಸೇಮ್, ಅಲ್ಲೂ ಸೇಮ್ ಹಂಗೆ ಇದೆ ಅಲ್ಲ, ಸಿಂಗಲ್ ಕೊಟ್ಟಿದ್ದಾರೆ ಎಲ್ಲ ಕಡೆ ಅಷ್ಟೇ ಗೈಸ್. ಈ ಕಡೆ ಒಂದು ಸ್ಕ್ರೀನು, ಈಚೆ ಕಡೆ ವ್ಯೂಗೆ ಅಷ್ಟೇ. ಗಿಡ ಕಡೆ ಏನದು ಗೊತ್ತಾನೆ ಇಲ್ಲ ಬಾಯಿಗೆ. ವಿಧಾನಸೌಧ ಆ ಕಡೆ ವ್ಯೂ ಚೆನ್ನಾಗಿದೆ. ಆ ಕಡೆ ಹಿಂಗೆ ಫೈನಲಿ ನಮ್ಮ ಮೋನಿಕಾ ಅಕ್ಕ ಅವರು ದರೆಗೆ ಇಳಿದಿದ್ದಾರೆ. ದರೆಗೆ ಇಳಿದಿದ್ದಾರೆ. ಇಲ್ಲಿ ಇಲ್ಲಿ ತೋರ್ಸಿ ನೋಡಿ ಗೈಸ್, ಏನ್ ನೋವು ತಾಳ್ದೆ ಇರೋರು. ಅದ್ ನೋಡ್ದೆ ನಾನು ಆಲ್ರೆಡಿ. ಏನ್ ನೋಡ್ದೆ? ಈಗಲೇ ವಿಡಿಯೋದಲ್ಲಿ. ಇದನ್ನ ಆಲ್ರೆಡಿ ತೋರ್ಸಿದೀನಿ, ಅದನ್ನ ನೋಡಿ ಎಕ್ಸೈಟ್ ಆಗ್ತೇಳಿ. ಮತ್ತೆ ನೀನು ನೋವು ತಡ್ಕೊಂಡ್ಬಿಟ್ಟ ನೋಡಿ, ಎಲ್ಲರಿಗೂ ಅದೇ ಯಕ್ಷ ಪ್ರಶ್ನೆ. ನಮ್ಮಮ್ಮ, ನಾನು ಆಲ್ಮೋಸ್ಟ್ 1 year ಇಂದ ಹೇಳ್ತೀನಿ, ನಾನು ಟ್ಯಾಟೂ ಹಾಕ್ಸ್ತೀನಿ, ಟ್ಯಾಟೂ ಹಾಕ್ಸ್ತೀನಿ, ಟ್ಯಾಟೂ ಹಾಕ್ಸ್ತೀನಿ, ನಾನು ಟ್ಯಾಟೂ ಹಾಕ್ಸ್ತೀನಿ, ಟ್ಯಾಟೂ ಹಾಕ್ಸ್ತೀನಿ, ಟ್ಯಾಟೂ ಹಾಕ್ಸ್ತೀನಿ, ನಾನು ಟ್ಯಾಟೂ ಹಾಕ್ಸ್ತೀನಿ, ಟ್ಯಾಟೂ ಹಾಕ್ಸ್ತೀನಿ, ಟ್ಯಾಟೂ ಹಾಕ್ಸ್ತೀನಿ ಅಂತ. ಹೌದು, ಯಾಕದು ನನ್ಗೆ ಹೇಳಿಲ್ಲ ನೀ. ಕ್ಲೋವರ್ ಟ್ಯಾಟೂ 4 leaf means faith, love, luck. ಆದ್ರೆ ಸಿಗ್ಬೇಕಾದ್ರೆ 4 leaves ಸಿಗ್ಬೇಕು. ಅದಕ್ಕೆ ಸ್ವಲ್ಪ ಲಕ್ ಬರ್ಲಿ. ಯೂಶಲಿ 3 leaves. ನಿಂಗೆ ಆಲ್ರೆಡಿ ಲಕ್ಕಿತ್ತಲ್ಲ. ನೇಲ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು, ನಿನ್ನೆ ಮಾಡಿಸ್ದೆ. ನಾನು ಹೇಳಿದ್ದು ಮಾಡ್ಸು ಅಂತ ತಲೆ ತಿಂದಿರೋದು ನಾನು. ಇಲ್ಲಿ ಮಾತ್ರ ಫ್ಲವರ್ ಹಾಕ್ಸಿದ್ಯಾ? ನೋಡಿ ಗೈಸ್, ಇಲ್ಲಿ ಹೆಂಗ್ ಸಾಹಸ ಪಡ್ತಾ ಇದೀವಿ. ಥ್ಯಾಂಕ್ ಯು ಫೋನ್ಗೆ ಅಂತಾನೆ ಮಾಡಿಸ್ದೆ. ಇಲ್ಲಿ ತೋರ್ಸು ಲೀವ್ಸ್ ನೋಡಿ ಗೈಸ್. ರಿಚ್ ಕಿಡ್ಸ್ ರಿಂಗ್ ಫಿಂಗರ್ ಅಲ್ಲಿ ಡಿಸೈನ್ ಮಾಡ್ಸಿದೀನಿ. ರಿಂಗ್ ಹಾಕೋರು ಯಾರು? ಫಸ್ಟ್ ನಮ್ಮ ಅಕ್ಕಂದಾಗ್ಲಿ ಅಂತ ಕಾಯ್ತಾ ಇದೀನಿ. ಇಲ್ಲಾಂದ್ರೆ ನಿನ್ಗೆ ರಿಂಗ್ ಹಾಕೋರು ಯಾರು ಇಲ್ಲ ಅಂತಂದ್ರೆ ನಾವ್ ಹೆಂಗ್ ನಂಬೋದು ಹೇಳು? ನೀನ್ ಇಷ್ಟು ಬ್ಯೂಟಿಫುಲ್ ಆಗಿರ್ತೀನಿ, ನಿನಗೆ ರಿಂಗ್ ಹಾಕೋರಿಲ್ಲ ಅಂದ್ರೆ. ಈ ತರ ಎಲ್ಲ ಜೋಕ್ ಮಾಡ್ತಾಳನು, ಗೊತ್ತಾಯ್ತಾ ಗೈಸ್? ವಾಚ್ ಇನ್ ಮೈ ಬ್ಯಾಕ್ ಮಾಡ್ತಿದ್ದಾರೆ. ಬಿಟ್ಟು ಬಿಡ. ಅಲ್ಲ ಕ್ಯಾಮ್ರಾ ಶೈ ನಾನು. ಅದು ಫೋಟೋಗೆ, ಅದು ಕ್ಯಾಮ್ರಾದಲ್ಲೇ ತಾನೇ ತಗೊಳ್ಳೋದು. ಕ್ಯಾಮ್ರಾ ಮುಂದೆ ಮಾತಾಡಕ್ ಶೈ. ಓಕೆ ಮಾತಾಡು. ಆಗಲ್ಲ. ಫ್ಯಾನ್ ಚಾರ್ಜ್ ಹಾಕೊಂಡು ಹೋಗೋದು ಜೋರಾಗಿ ಬರ್ತೈತಿ ಇವಾಗ. ಆಮೇಲೆ ಚಾರ್ಜ್ ತುಂಬಾ ಆಗ್ತೈತೆ ನನಗೆಲ್ಲ, ಜೀವ ಬಾಯಿ ಬರ್ತೈತೆ ಗೈಸ್. ಇವತ್ತು ನನ್ನ ಲೈಫ್ ಸೇವರ್ ಪ್ರೀತಕ್ಕ ಸ್ನ್ಯಾಪ್. ಸ್ನ್ಯಾಪ್ ಯೂಸ್ ಮಾಡಲ್ಲ. ಸ್ನ್ಯಾಪ್ ಅಲ್ಲಿ ಇದೀನಿ ನಾನು. ಅಲ್ಲ ಮಾಡ್ತಾ ಇದ್ಯಾ? ನಾನು ಏರ್ಸ್ಬಿಟ್ಟಿದೀನಿ. ಅಲ್ಲ, ಅಕ್ಕನ್ ಸ್ಟೈಲ್ ನೋಡು. ಅಕ್ಕ ಕಾಲ್ ಕಾಚ್ಬೇಕು, ಬೆಡ್ಶೀಟ್ ಬ್ಲಾಂಕೆಟ್ ಕಾಡಿಸ್ಬಾರ್ದು, ತಪ್ಪಿಟ್ಟು ಸೈಡಿಗೆ ಕಾಲ್ ತಪ್ಪಂತ ಇದಾರೆ. ಇದು ನನ್ನ ಲೈಫ್ ಸೇವಿಯರ್. ನೆಕ್ಸ್ಟ್ ಇರೋ ಓಪನ್ ಮಾಡ್ಬಿಟ್ಟು ಹಾಕೋತೀನಿ. ನಾನ್ ಗಿಡ ಗಿಡಲ್ಲ ಮಾಡ್ಬಿಡ ನೀನು. ಆಮೇಲೆ ಬಾಟ್ಸ್, ಆಮೇಲೆ ಇದು, ಆಮೇಲೆ ಎಷ್ಟು ಮಡಗಿದ್ಯಾ? ಏನ್ ಹೇಳಿ, ವಿಕ್ಸು ನಮ್ಮ ಅಪ್ಪ ತಿನ್ನು ಅಂತ ಕೊಡಿಸಿದ್ರು. ಆಮೇಲೆ ಪೆಟ್ ಪೈಪ್ಸ್ ಇದೆ, ಅದನ್ನ ತೆಗೆದ್ರೆ ಎಲ್ಲ ಆಚೆ ಬರುತ್ತೆ, ಬೇಡ. ದೀಸ್ ಆರ್ ವಾಟರ್ ಪ್ರೂಫ್. ನನ್ನ ಚಪ್ಪಲಿ ಕಚ್ಚುತ್ತೆ. ಹ್ಯಾಂಡ್ ಸ್ಯಾನಿಟೈಸರ್. ಯುವರ್ ಹ್ಯಾಂಡ್ಸ್. ಯಾಕೆ ತಮಿಳ್ನಾಡಿಗೆ ಹೋಗ್ತಿದ್ಯಾ ತಾನೆ? ಮಲಯಾಳಿ ತರ ಮಾತಾಡ್ತಿದ್ಯಾ? ಏನಕ್ಕೆ ಮಲಯಾಳಂ ಫ್ರೆಂಡ್ಸ್? ಇದು 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 ಬೇಕು ಬ್ಯಾಗಲ್ಲಿ ಅನ್ಬೋದು, ಹಿಂಗ್ ಹಾಕೊಂಬೋದು. ಆಹಾ, ಏನ್ ಗಮತ್ಮ ಅನ್ನತ್ತೀಗ. ಅಯ್ಯೋ 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 ಗೈಸ್, ಸೇಫ್. ನನ್ ಜೀವ ಬಾಯ್ತಿದೆ ಗೈಸ್.
ಯಪ್ಪ ಯಾರು ಹೈಟ್ ಭಯ ಇದ್ರೆ ದಯವಿಟ್ಟು ಪ್ಲೀಸ್ ಹೋಗ್ಲೇಬೇಡಿ ನೀವು ಬಸ್ಸಲ್ಲಿ. ಇವಳು ನನ್ನ ವಾಟ್ಸನ್ ಬ್ಯಾಗ್ ಮಧ್ಯದಲ್ಲಿ ಉಳ್ದು ಒಂದು ಬ್ಲಾಕ್ ಮಾಡ್ತಾವಳು. ಎಲ್ಲಾರು ಸೇಫ್ಟಿಗೆ ಅದು ಇದು ಇಟ್ಕೊಂಡು ಪೆಪ್ಪರ್ ಸ್ಪ್ರೇ ಅಂತಾರೆ, ನಾನು ಸಿಸರ್ ಇಟ್ಕೊಂಡಿದ್ದೀನಿ. ಎಟ್ಬಿಡೋದು ಮಗನೇ ಬತ್ತಿ ಹಾಕ್ಬಿಡ್ತೀನಿ. ಅದು ಚಿಕ್ಕಲ್ವಾ ಬ್ಯಾಗಿಗೆ ಹೋಗ್ಲಿ. ಇಲ್ಲ ಇವ್ರದೇನೋ ಮಧ್ಯದಲ್ಲಿ ಇಲ್ದೇ ಇರೋ ಕ್ವಶನ್ ಏನು ಕ್ಯೂರಿಯಾಸಿಟಿ ಅವ್ರಿಗೆ. ಏನೋ ಕ್ಯೂರಿಯಾಸಿಟಿ. ಅಲ್ಲ ಇದು ಕೊಡು ಕೊಡು ಅಂತ ಕೊಡು. ಮಾಡಕ್ಕೆ ಗೈಸ್ ಎಷ್ಟು ಜಿಪ್ನ ನೋಡಿ ಗೈಸ್, ಒಂದೇ ಒಂದು ನಂಗೆ ಇನ್ನೊಂದು ಜಿಪ್ನ ಗೈಸ್ ಒಂದೊಂದೇ ಕೊಡ್ತಾರೆ. ಅದು ಎಲ್ಲ ತಿನ್ಬಾರ್ದು, ಪಾತ್ರೆ ಅದು ಪಾತ್ರೆ ಸಾಕಾಯ್ತಾ. ಒಂದೊಂದೇ ತಿನ್ಬೇಕು ಓಕೆ ಅಷ್ಟೇ. ಅಷ್ಟೇನಾ? ಓಕೆ ಗೈಸ್ ಸಿಗೋಣ ಮತ್ತೆ. ಫೈನಲಿ ನಾವು ತಮಿಳ್ನಾಡು ಬಾರ್ಡರ್ ರೀಚ್ ಆಗಿದ್ದೀವಿ. ನಾವು ತಮಿಳ್ನಾಡು ಬಾರ್ಡರ್ ರೀಚ್ ಆಗಿದ್ದೀವಿ ಅಂತ ನಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಬೋರ್ಡ್ಗಳು ನೋಡಿ, ಟ್ರೆಂಡ್ಸ್ ಅಂತ ಮೇಲ್ ಇಂಗ್ಲೀಷಲ್ಲಿ ಇತ್ತು, ಕೆಳಗಡೆ ತಮಿಳಲ್ಲಿತ್ತು. ಸೊ ಅವಾಗ ಗೊತ್ತಾಯ್ತು. ನನಗೆ ಫಸ್ಟ್ ಗೊತ್ತಾಗಿದ್ದು ವಿಜಯ್ದು ಪೋಸ್ಟ್ ನೋಡಿದ ತಕ್ಷಣ. ಕಂಗ್ರ್ಯಾಚುಲೇಟ್ ಮಾಡಿ ನೋಡಿ ನಮ್ಮ ಮೋನಿಕಕ್ಕ. ಯಾರು ಮಲಗಿಲ್ಲ ಇನ್ನೂ, ಹಿಂಗೇ ಬಿತ್ಕೊಂಡಿದ್ದೀವಿ ಮಾತಾಡ್ಕೊಂಡು. 12 ಟೈಮ್ ಆಗಿದೆ, ಬಿತ್ಕೊಂಡಿರ್ತೀವಿ ಗೈಸ್ ಅಷ್ಟೊತ್ತಿಗೆ. ಚೆನ್ನಾಗಿರ್ಬೇಕಂತ ತೋರಿಸ್ತೀವಿ. ನಾಳೆಲ್ಲ ಚೆನ್ನಾಗಿರ್ತೀಯಲ್ಲ ಬಿಡು. ಈ ಅಕ್ಕ ಅದೇನು ಇಣಕ್ ನೋಡ್ದೈತೆ ಗೊತ್ತಿಲ್ಲ ಗೈಸ್, ಆಗ್ಲಿಂದ ಇಣಕಿ ನೋಡ್ತದೆ. ತಮಿಳ್ನಾಡಲ್ಲಾದ್ರೂ ನಾನು ಅಂತ ಸ್ಕ್ರೀನ್ ಹಾಕೊಂಡು ಅವರು ಸ್ಕ್ರೀನ್ ಹಾಕೊಂಡು ಮಲ್ಕೊಟ್ರು, ನಾವು ಮಲ್ಕೊತಾ ಇದೀವಿ. ಗುಡ್ ನೈಟ್. ಬೆಳಗ್ಗೆ ಗೈಸ್ ಫೈನಲಿ ನಾವು ಫೈನಲಿ ಪಾಂಡಿಚೇರಿ ರೀಚ್ ಆಗಿದ್ದೀವಿ ಗೈಸ್. ಹೆಂಗ್ ಹೋಗ್ಬೇಕು ಅಂತ ನೋಡ್ಕೊಂಡು ಹೋಗದೆ. ತುಂಬಾ ರಿಸರ್ಚ್ ಮಾಡ್ತಿದ್ದಾರೆ, ಎಲ್ಲರೂ ಬ್ಯಾಗ್ ಎತ್ಕೊಂಡು. ಆಟೋ ಬೇಕಾಕ ಎಲ್ಲರೂ ಬಿಟ್ಕೊಂಡು ಹೋಗ್ತಾ ಇದ್ದೀವಿ. ಅಣ್ಣ ಬಂದ್ಬಿಟ್ಟು ಕಮ್ಮಿ ಕೊಡ್ತೀವಿ. ಗೈಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಬಾಕ ಈ ಕಡೆ ಫ್ರೇಮ್ಗೆ ಬಾಕ ಪ್ಲೀಸ್. ನಿನ್ನೆ ಹಿಂಗೆ ತೋರಿಸ್ಬಿಡ್ತೀನಿ ನೋಡಿ ಗೈಸ್. ವ್ಯೂನಾ ಅಯ್ಯೋ ಏನ್ ಸಖತ್ತಾಗಿದೆ. ಅಯ್ಯೋ ಬೆಳಗ್ಗೆ ಎದ್ದಿದ ತಕ್ಷಣ ಈ ತರ ವ್ಯೂಸ್ ಅಂತ ಇದೀನಿ, ವ್ಯೂ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಗೈಸ್. ನೋಡಿ ಗೈಸ್, ನಮ್ ಪ್ರೀತು ಅಕ್ಕ ನಮ್ನೆಲ್ಲರೂ ಬಿಟ್ಟು ಹೋಗ್ತೈತೆ. ರೂಮ್ಗೆ ಹೋಗಿ ಚೆಕಿನ್ ಆಗಿಲ್ಲ, ಬಟ್ ಲಗೇಜ್ ಇಟ್ಟು ಫ್ರೆಶ್ ಅಪ್ ಆಗಿ ತಿಂಡಿದ್ದು ಹುಡುಕಿ ಎಲ್ಲ ಹೊಚ್ಚಿಕೊಳ್ಳೋಣ ಎಲ್ಲಾದ್ರು. ಫ್ರ್ಯಾಂಕ್ ಆನ್ ಪ್ರೀತು ಏನದು ತಮ್ಮನೇ ಇಲ್ಲ ಎಲ್ ಬೇಕಿತ್ತು. ನೀ ಬಟ್ಟೆ ಸಂದಿ ಹೋಗೋಣ, ಕಾಣಲ್ಲ. ಹಾ ಬಟ್ಟೆ ಹತ್ರ ಅಯ್ಯೋ ಅಲ್ಲ ಅಡ್ಡ ಐತೆ. ಹೋಗೋಣ ಬಿಟ್ಟೆ ಹೋಗ್ಬಿಟ್ಟೈತಿ ಗೈಸ್. ಒಂದ್ ತಿರುಗಿ ನೋಡಂಗಿಲ್ಲ, ಫೋನ್ ಮಾಡಂಗಿಲ್ಲ, ಏನು ಇಲ್ಲ. ಇಲ್ಲ ಹೋಗೈತೆ. ತಿರುಗಿ ನೋಡುತ್ತೇನೋ, ಫೋನ್ ಮಾಡ್ತೈತಿ ಇವಾಗ. ಸ್ಪೀಕರ್ ಹಲೋ, ಕಳ್ದೋಗಿದ್ಯಾ ಫ್ರಿಜ್ ನೀನು? ಗೊತ್ತಾಗ್ತಿಲ್ಲ ಇಲ್ಲಿ. ಅವಕ್ಕ ಅಲ್ಲೇ ಕಾಣಿಸ್ತೈತೆ ಗೈಸ್, ನಂಗೆ ಕಾಣಿಸ್ತೈತೆ ಅವಕ್ಕ ಅಲ್ಲೈತೆ. ತಿರುಗ್ ನೋಡಿಲ್ಲ ನಮ್ನ, ಎಲ್ಲಿ ಹೋಯ್ತಾರೆ ತಂಗಿದಿರು ಅಂತ ನೋಡಿಲ್ಲ, ಏನಿಲ್ಲ.
ನಿನ್ನ ಪ್ರ್ಯಾಂಕ್ ಮಾಡಿದ್ವಿ. ಪ್ರ್ಯಾಂಕ್ ಆಗಲ್ಲ ಗೈಸ್. ತಿಂಡಿಗೆ ಎಲ್ಲಿ ಬಂದಿದ್ದೀವಿ ಹೇಳಿ? ಪಾಂಡಿ, ವೆರಿ ಫೇಮಸ್ ಇಂಡಿಯನ್ ಕಾಫಿ ಹೌಸ್ಗೆ. ಹೆವಿ ರಶ್ ಆಯ್ತು, ಹೆವಿ 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 ರಶ್ ಆಯ್ತು. ಲೈಟ್ ಆಗಿ ತಿನ್ನೋಣ ಅಂತ ಬಂದ್ರೆ ಹೆವಿ ಜನ ಹೋಗಲ್ಲ ಗೈಸ್. ತಿಂಡಿ ತಿಂದು ಮಿನಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಇವಾಗ ಇಲ್ಲಿ ಮೋನಿಕಾ ಅಕ್ಕ, ಇಲ್ಲಿ ಪ್ರೀತು ಅಕ್ಕ ರೂಮ್ಗೆ ಹೋಗ್ತಾ ಇದೀವಿ. ರೂಮ್ ಇನ್ನು ಚೆಕ್ ಇನ್ ಟೈಮೇ 11 ಗಂಟೆ. ಟೈಮ್ ಎಷ್ಟಕ್ಕ? 11 ಗಂಟೆ ಅಲ್ಲ, 12 ಗಂಟೆ ಚೆಕ್ ಇನ್ ಇರೋದು. 12 ಗಂಟೆ ಗಂಟ ಕಾದು ಹೋಗ್ಬೇಕು. ರೂಮಿಗೆ ಬಂದು ಇಲ್ಲಿ ಲಾಬಿಲಿ ಕುತ್ಕೊಳ್ಳಿ ಅಂತ ಹೇಳಿದ್ರು. ಲಾಬಿಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದೀವಿ. ಜೋಕಾಲಿ ಇದೆ ನೋಡಿ, ಜೋಕಾಲಿ ಸಖತ್ತಾಗಿದೆ. ಈ ಜೋಕಾಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದೀವಿ. ಅಲ್ಲಿ ಇಬ್ರು ಅಕ್ಕಂದಿರು ಹೋಗಿ ರೂಮ್ನ ಚೆಕ್ ಇನ್ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರೆ ನಮ್ಮ ಲಗೇಜ್ ಎಲ್ಲ ಇಲ್ಲಿದೆ. ಅಯ್ಯೋ ಇಲ್ಲಿದೆ. ಹೋಗಿ ಮಲ್ಕೊಂಡ್ಬಿಡೋಣ ಅಂತ ಅನ್ಕೊಂಡಿದೀವಿ ಒಂದು ಹಾಫ್ ಅನ್ ಅವರ್. ಯಾಕಂದ್ರೆ ಬಸ್ಸು ಕುಲ್ಕಿ 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 ಪ್ರಾಪರ್ ನಿದ್ದೆ ಅನ್ನೋದೇ ಆಗಿಲ್ಲ. ಅದಕ್ಕೋಸ್ಕರ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡಿದೀವಿ. ಲಗೇಜ್ ಎತ್ಕೊಂಡು ರೂಮ್ಗೆ ಹೋಗ್ತಿದ್ದೀವಿ. ಹೋಗೋಣ ಬನ್ನಿ. ಗಾಡಿ ನಾವು ಲಿಫ್ಟಲ್ಲಿ ಫುಲ್ ಕಟ್ಟಲ್ಲಿ ಹೋಗ್ತಾ ಇದೀವಿ. ಮುಂದೆ ಕ್ಯಾಮ್ರಾ ಓಡಿಸ್ತಾ ಇಲ್ಲ ನಾನು. ಹೆಂಗ್ ಕಾಣಿಸ್ತಿದೀವಿ ನೋಡು ಗೈಸ್. ಫೈನಲಿ ಬಂದು ರೂಮ್ನ ಚೆಕ್ ಇನ್ ಆಗಿದ್ದೀವಿ. ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಗೈಸ್. 2 ಬೆಡ್ ಇದೆ. ಇಲ್ಲಿ ಲಗೇಜ್ ಮಡಗಿದೀವಿ. ಈ ಕಡೆ ಬಂದ್ರೆ ಟಿವಿ. ಅದು ಬಿಟ್ರೆ ವಾಶ್ರೂಮ್ ಹೇಗಿದೆ ನೋಡ. ಹೆಂಗಿದೆ ಗೊತ್ತಿಲ್ಲ ಗೈಸ್ ನಂಗಂತೂ. ನೋಡಿ ಈ ತರ. ಅದು ಬಿಟ್ರೆ ಇಲ್ಲೊಂದು ಮಿರರ್ ಇದೆ. ಇಲ್ಲಿ ಏನೇನೋ ಇದೆ. ಇಲ್ಲಿ ಏನು ಇಕ್ಕಲ್ಲ ಅನ್ಕೋತೀನಿ. ಯಾರು ಇಕ್ತೀರಾ ಏನಾದ್ರು? ಇಲ್ಲೊಂದು ಸ್ಟ್ಯಾಂಡ್ ತರ ಕೊಟ್ಟಿದ್ದಾರೆ. ಅಂಡ್ ಬ್ಯೂಟಿಫುಲ್ ಬಾಲ್ಕನಿ ನೋಡ್ತೀರಾ? ಓಪನ್ ಐತೆ. ಬಾಲ್ಕನಿ ಅಲ್ಲ, ಯಾವ್ದು ಓಪನ್ ಐತಲ್ಲ ಗುರು. ನೋಡ್ಕೊಳ್ಳಿ ಹಿಂಗೇನೆ. ಕೆಳಗೆ ಯಾರು ಬಗ್ಗೆ ಓಪನ್ ಮಾಡ್ತಾರೆ. ಇದೇ ವ್ಯೂ. ಏನ್ ವ್ಯೂನು ಇಲ್ಲ, ನಾವು ಓಡಾಡೋ ರೋಡೇ ಕಾಣುತ್ತೆ. 1 hour later. ಗೈಸ್ ಹೋಗಿ ರೂಮಲ್ಲಿ ಚೆಕ್ ಇನ್ ಆಗ್ಬಿಟ್ಟು ಸರಿಯಾಗಿ 1 ಅವರ್ ಇವರಿಬ್ರು ನಿದ್ದೆ ಹೊಡೆದ್ರು. ನಾನೊಂದು ಅರ್ಧ ಗಂಟೆ ನಿದ್ದೆ ಹೊಡೆದೆ. ಈಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇತ್ತು. ದೇವಸ್ಥಾನ 4 ಗಂಟೆಗೆ ಓಪನ್. ನಾವು 1 ಗಂಟೆಗೆ ರೆಡಿ ಆದ್ರೆ ಎಲ್ಲಿ ಸಿಗುತ್ತೆ? ಅದಕ್ಕೆ ಚರ್ಚಿಗೆ ಬಂದಿದ್ದೀವಿ. ಫೋಟೋಸ್ ತಗೋತವ್ರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ನಾನು ಮರ್ತೋಗಿದ್ದೆ ಗೈಸ್. ನಮ್ಮ ಅಕ್ಕನೇ ಗೆಪ್ಸಿದ್ದು ಬ್ಲಾಗು ಅಂತ. ಗೈಸ್ ಅಲ್ಲಿ ಮುಗಿಸಿ ಚರ್ಚಲ್ಲಿ ಒಂದು ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿ ಮತ್ತೆ ಲೈಟ್ ಹೌಸ್ಗೆ ಬಂದಿದ್ದೀವಿ. 3 o'clock ಕ್ಲೋಸು. ಅಷ್ಟರಲ್ಲಿ ಮುಗಿಸ್ಕೊಂಡು ಹೋಗ್ಬಿಟ್ರೆ ದೇವಸ್ಥಾನ ಮುಗಿಸ್ಕೊಂಡು ಪಾಚ್ಕೊಳ್ಳೋದೆ ಇವತ್ತು ಕೆಲಸ. ಲಿಫ್ಟ್ ಲೈಟ್ ಹೌಸ್ ಅಲ್ಲಿ ಎಲ್ಲಿದೆ ಅಂತನ ಕರ್ನಾಟಕ ಉಡುಪಿಲಿದೆ. ಪುದುಚೇರಿ ಗಾಯ್ಸ್ ಟವರ್ ಬಂದಲೆ ಫೀಲ್ ಹೆಂಗಿದೆ ಗೊತ್ತಾ ಗೈಸ್? ಸಖತ್ತಾಗಿದೆ. ನೋಡಿ ಗೈಸ್, ಸಖತ್ತಾಗಿದೆ ಗೈಸ್. ನೋಡಿ ಗಾಯ್ಸ್, ಸಮುದ್ರ. ಇಲ್ಲಿ ನಾನು ಗಾಡಿ ಓಡಿಸ್ತಾ ಇದ್ರೆ ಮಸ್ತಾಗಿದೆ ಗಾಯ್ಸ್. ಸಖತ್ತಾಗಿದೆ. ಫೀಲು ಸಖತ್ತಾಗಿದೆ. ಎಂಡಿಗೆ ಬಂದಿರ್ತೀವಿ ಅಂತ ಗೊತ್ತಿರುತ್ತೆ ಗೈಸ್, ಬಟ್ ಯಾವ ಎಂಡು ಅಂತ ಗೊತ್ತಿರಲ್ಲ. ನೋಡಿ ಗಾಯ್ಸ್, ಇಲ್ಲೇ ಇದೆ. A few moments later. ಗೈಸ್ ನೋಡಿ ಗೈಸ್, ಇದು ಕಾಲು ತೊಳ್ಕೊಳ್ಳೋ ಸಿಸ್ಟಮ್ ಹೆಂಗ್ ಮಾಡಿದ್ದಾರೆ, ಚೆನ್ನಾಗಿದೆ. ನಾವು ಈಗ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನೇನಂತಾರೆ ಅಂತ ಗೊತ್ತಿಲ್ಲ, ಅದು ಓದಕ್ಕೂ ಭಯ ಇಲ್ಲ. ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದೀವಿ. Day 2. ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ನಾವು ಫ್ರೆಂಚ್ ಟೌನಿಗೆ ಹೋಗಿ ಅಲ್ಲಿಂದ ಬಂದು
ಇವಾಗ ಲೈಫ್ ಜಾಕೆಟ್ ಎಲ್ಲ ಹಾಕೊಂಡು ಮ್ಯಾಂಗ್ರೋವ್ ಫಾರೆಸ್ಟ್ ಬೋಟಿಂಗ್ ಹೋಗ್ತಾ ಇದೀವಿ. ಅರಿಕಮೇಡುಗೆ ಬಂದಿದ್ದೀವಿ ಗೈಸ್. ಅರಿಕಮೇಡುಗೆ ಬಂದಿದ್ದೀವಿ. ಇಷ್ಟೇ ಗೈಸ್ ಇರೋದು ಅರಿಕಮೇಡುಲಿ. ಏನೇನೋ ಇರುತ್ತೆ ಅನ್ಕೊಂಡಿದೆ, ಇಷ್ಟೇ ಇರೋದು. ಸುಮ್ಮನೆ ಒಂದೆರಡು ಫೋಟೋ ತಕೊಂಡು ಓಡಾ ನಡೀರಿ ಗೈಸ್. 10 ನಿಮಿಷನೂ ಇಲ್ಲಿ ಇರಕ್ಕೆ ಏನು ಬೋರ್ ಆಗತ್ತೆ. ಕ್ಲೋಸಿಂಗ್ ಟೈಮಿಗೆ ಬಂದ್ಬಿಟ್ಟಿದ್ದೀವಿ ಗೈಸ್. 2-3 ಫೋಟೋನು ತಕ್ಕೊಳಕ್ ಬಿಡ್ಲಿಲ್ಲ. ಗೋ ಗೋ ಗೋ, ಇಟ್ಸ್ ಕ್ಲೋಸಿಂಗ್ ಟೈಮ್ ಅಂದ್ಬಿಟ್ರು. ಸೊ ಅದಕ್ಕೆ ವಾಪಸ್ ಹೋಗ್ತಾ ಇದೀವಿ. ನೋಡಿ ನನ್ನ ಔಟ್ಫಿಟ್ ಬೆಳಗ್ಗೆ ಸಕ್ಕವಾಗಿತ್ತು ಗೈಸ್, ಕ್ಯೂಟಾಗಿ ಕಾಣಿಸ್ತಿದೆ. ಬಟ್ ನಂಗೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಐಫೋನ್ ಅಂತೂ ಫುಲ್ಲು ಹೀಟಾಗಿ ಹೋಗಿತ್ತು. ಅದು ಬಿಟ್ಟರೆ ಗೈಸ್ ನೋಡಿ ಇವತ್ತಿ ಚೆನ್ನಾಗಿದ್ದೀನಿ. ತುಂಬ ಔಟ್ಫಿಟ್ಸ್ ತಂದಿದ್ದೀವಿ ಗೈಸ್. ಆದರೆ ಯೂಸ್ ಮಾಡಿದ್ದೆ 4-5 ಔಟ್ಫಿಟ್ ಏನೋ ಅಂದ್ಕೊತೀನಿ. ಸೊ ಬೆಳಗ್ಗೆಯಿಂದ ಏನಾಯಿತು ಅಂದರೆ ಲೇ ಕೆಫೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ, ಅಂದರೆ ಬ್ರಂಚ್ ಮಾಡಿ, ಅಲ್ಲಿಂದ ಬಂದು ಫ್ರೆಂಚ್ ಟೌನಲ್ಲಿ ಫೋಟೋಸ್ ತಕ್ಕೊಂಡು ಆಮೇಲೆ ಮತ್ತೆ ಅಲ್ಲಿಂದ ಬಂದು ರೂಮ್ಗೆ ಹೋಗಿ ಮತ್ತೆ ರೆಡಿಯಾಗಿ ಇವಾಗ ಬೋಟಿಂಗ್ ಬಂದಿದ್ದೀವಿ. ಬೋಟಿಂಗ್ ಮುಗಿದ್ಮೇಲೆ ರೂಮ್ಗೆ ಹೋಗ್ಬಿಟ್ಟು ಮತ್ತೆ ಪಾಚ್ಕೊಳ್ಳೋದು. ನಾವಂತೂ ಟ್ರಿಪ್ಪಲ್ಲಿ ಮಲಗೇ ಇದ್ದೀವಿ. ಟ್ರಿಪ್ ಅಂದರೆ ರೆಸ್ಟ್ ಅಲ್ವಾ ಗೈಸ್, ಮಲಗಲೇಬೇಕು. ಓಕೆ, ಅದು ಬಿಟ್ಟರೆ ನೆನ್ನೆ ನೈಟು ವ್ಲಾಗ್ ಮಾಡೋಕ್ಕಾಗಿಲ್ಲ. ಊಟಕ್ಕೆ ಹೋದಾಗ ನಾವು ಊಟಕ್ಕೆ ಹೋಗಿದ್ದು ಲೇಟಾಗಿ ಬಂದ್ವಿ. ಅಲ್ಲಿಂದ ಬಂದಮೇಲೆ ಟೈರ್ಡ್ ಅಲ್ವಾ ಗೈಸ್. ಬಸ್ಸಲ್ಲೂ ನೀಟಾಗಿ ನಿದ್ದೆ ಮಾಡೋಕ್ಕಾಗಿರಲಿಲ್ಲ. ಗಡ 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 ಇಲ್ಲ ಗಡ 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 ಇಲ್ಲ ಗಡ 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 ಬಸ್ಸು. ತುಂಬ ಏದುಸ್ರು ಬಿಡ್ತಾ ಇದ್ದೀನಿ ಹಿಡ್ಕೊಬಂದ್ಬಿಟ್ಟು. ನಮ್ಮ ಪ್ರೀತೋಕ ಏನೂ ಗೊತ್ತಾಯಿಲ್ಲ. ಸಕ್ಕತ್ತಾಗಿದೆ ಗೈಸ್ ಟ್ರಿಪ್ಪು. ದುಡ್ಡು ಹಂಗೆ ಖರ್ಚಾಗ್ತಿದೆ. ಟ್ರಿಪ್ ಅಂದಮೇಲೆ ಖರ್ಚಾಗುತ್ತೆ. ಬಟ್ ನನಗೇನೆಂದರೆ ಬಸ್ಸಲ್ಲಿ ಒಂಚೂರು ಜೀವ ಬಾಯಿಗೆ ಬಂದಂಗಾಯಿತು. ಯಾಕಂದರೆ ಯಾವತ್ತೂ ನಾನು ಸ್ಲೀಪರ್ ಕೋಚ್ ಹೋಗಿರಲಿಲ್ಲ, ಅದು ಬೇರೆ ಮೇಲಿತ್ತು. ಅದು ಬಿಟ್ಟರೆ ಇವಾಗ ಸ್ವಲ್ಪ ಲೈಟಾಗಿ ಭಯ ಆಗ್ತೈತೆ. ಮೇಡು ಮುಗಿಸ್ಕೊಂಡು ಇಲ್ಲೇ ವಾಪಸ್ ಹೋಗ್ತೀವಿ. ಅರಿಕಮೇಡು ತೋರಿಸ್ತಿದ್ದೀನಿ ನಿಮಗೆ. ಹೆಂಗ್ ರೌಂಡ್ ತಗೋತಾರೆ ನೋಡಿ ಗೈಸ್. ಸೂರ್ಯ ನೋಡಿ ಹಿಂಗೆ ಟರ್ನ್ ತಗೊಂತಾರೆ. ಟರ್ನ್ ಮಾಡ್ತಾ ಇದ್ದೀನಿ ನಾನು. ಹಿಂಗೆ ಹೆಂಗಿದೆ ನೋಡಿ ಮ್ಯಾಂಗ್ರೋವ್ ಫಾರೆಸ್ಟ್. ಇಷ್ಟೇ ಗೈಸ್, ಇದ್ರೊಳಗೆ ಕರ್ಕೊಂಡು ಬರ್ತಾರೆ, ತಿರುಗಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಗೈಸ್. ಅಲ್ಲಿಂದ ಇಳಿದು ಬಂದು ಇಲ್ಲಿ ಇಟ್ಬಿಟ್ಟು ಈಗ ಹೊರಡದೆ ರೂಮಿಗೆ. ಶೆಡ್ ಏನಾಗ್ಬಿಟ್ಟವ್ರೆ, ಹೆಡಪ್ ಆಗ್ಬಿಟ್ಟವ್ರೆ, ಶೆಡ್ ಆಗ್ಬಿಟ್ಟು. ಚೆನ್ನಾಗಿ ಕಾಣಿಸ್ತಿಲ್ಲ, ಸುಮ್ಮನೆ ಚೆನ್ನಾಗಿಂದ ಇರುವಾಗೆಲ್ಲ ವಿಡಿಯೋ ಮಾಡ್ತಾರೆ ಗೈಸ್. Day 3. ಬೆಳಗ್ಗೆದ ಏನೋ ಅಪ್ಡೇಟ್ ಕೊಟ್ಟಿದ್ದೀನಿ ನನಗೂ ಗೊತ್ತಿಲ್ಲ. ಬಟ್ ಇವಾಗ ಎಡನ್ ಬೀಚಿಗೆ ಬಂದಿದ್ದೀವಿ. ಈಗ ಅಲೆಗಳು ಬರ್ತಾ ಇದ್ರೆ ಫುಲ್ಲು ಇವಾಗ ಇಳಿದು ಎಂಜಾಯ್ ಮಾಡ್ಬಿಡ್ತದೆ. ಆಮೇಲೆ ನೋಡ್ಕೊಳ್ಳೋಣ ಏನು ಅಂತ. ಹೋಗೋಣ ವಾಪಸ್. ಕೋಲ್ಡ್ ವಾಟರ್ ನೀಡೆಡ್. 6.5 hours later. ಏನು ಇಲ್ಲ ಚೆನ್ನೈ ಸಿಲ್ಕ್ಸ್ ಇದೆಯಾ? ಇದು ಚೆನ್ನೈ ಸಿಲ್ಕ್ಸ್ ಚೆನ್ನೈ ಆಪೋಸಿಟ್ ಆಪೋಸಿಟ್ ಈ ಕಡೆ ಅಲ್ವಾ? ಚೆನ್ನೈ ಸಿಲ್ಕ್ ಆಪೋಸಿಟ್ ಗೆ ಬಸ್ ಬರೋದು. ಇಲ್ಲ ಪ್ರೈವೇಟ್ ಬಸ್ ತಾನೆ? ಪ್ರೈವೇಟ್ ಬಸ್ ಅದೇ ಸ್ಟಾಪ್ ಆದ್ರೆ ಆಪೋಸಿಟ್ ಸ್ಟಾಪ್. ಯೂ ಟರ್ನ್ ತಗೋತಾರ ಬಸ್ ಅವರು. ಅದಂದ್ರೆ ಇದೆ ಲೊಕೇಶನ್. ಎಲ್ಲ ಮುಗಿಸಿ ಮೊನ್ನೆ ಟ್ರಿಪ್ ನ ಫೈನಲ್ ಮುಗಿಸಿ ಬೆಂಗಳೂರು ಬಸ್ ಅಂತ ನೋಡಿ ಎಲ್ಲ ಇದೆ. ಎಲ್ಲ ತುಂಬಿಕೊಂಡು ಬೆಂಗಳೂರಿಗೆ ಹೋಗ್ತಾ ಇದೀವಿ.